ಮುಂದೆ ವೃಷಭರಾಶಿ. ವೃಷಭರಾಶಿಗೆ ರಾಶ್ಯಾಧಿಪತಿಯು ವ್ಯಯದಲ್ಲಿ ಇರುವುದರಿಂದ ಪ್ರಯತ್ನ ಹೆಚ್ಚು, ಫಲ ಕಡಿಮೆ. ಚತುರ್ಥಾಧಿಪತಿಯು ವ್ಯಯದಲ್ಲೇ ಇರುವ ತಿಂಗಳಾದ್ದರಿಂದ, ಅಂದರೆ ರವಿ ರಾಶ್ಯಾಧಿಪತಿಯ ಬಲ ಇರಬೇಕು ಅಥವಾ ಚತುರ್ಥ ಪಂಚಮಾಧಿಪತಿಗಳ ಬಲ ಇರಬೇಕು. ಆ ಬಲಗಳು ಇಲ್ಲದೇ ಇರತಕ್ಕಂತಹ ತಿಂಗಳು ಏಪ್ರಿಲ್. ಧೈರ್ಯ ಒಂದೇ ನಿಮ್ಮನ್ನು ಕಾಪಾಡಬೇಕು. ದ್ವಿತೀಯದಲ್ಲಿರ್ತಕ್ಕಂತಹ ಗುರುವು ಅನುಕೂಲಕರನಾಗಿದ್ದಾನೆ. ಇನ್ನೂ 2 ತಿಂಗಳು ಧೈರ್ಯವಂತರೇ ನೀವು. ಆದರೆ ಫಲ ಕಡಿಮೆ ಬಂದಾಗ ಒಂದೇ ಮನಸ್ಸು ಇರೋದಿಲ್ಲ, ನಾನಾ ಬಗೆಯ ಚಾಂಚಲ್ಯತೆ ಉಂಟಾಗ್ತಕ್ಕಂಥದ್ದು. ನವಮದಲ್ಲಿ ರಾಹು ಕೂಡ, ದಶಮದಲ್ಲಿ ಕುಜರಾಹುಗಳು ಕೂಡ ಬೆರೆತಿರೋದರಿಂದ ಒಂದು ರೀತಿಯ ಗೊಂದಲದ ಮನಸ್ಸು ಉಂಟಾಗಿ ಏನು ಮಾಡಲಿ ಏನು ಬಿಡಲಿ, ವಿಶೇಷವಾಗಿ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರು, ನಾನಾ ಬಗೆಯ ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ನಾನಾ ಸಂಕಷ್ಟಗಳು ಬರಲಿಕ್ಕೆ ಸಾಧ್ಯ ಉಂಟು. ಗುರುವಿನ ಅನುಕೂಲ ಇದೆ, ಚಿಂತೆ ಇಲ್ಲ. ಆದರೂ ಧೈರ್ಯದಿಂದ ಒಂದೇ ಮನಸ್ಸಿನಿಂದ ನಡೀರಿ, ಎಲ್ಲ ಸರಿಯಾಗ್ತದೆ. ದುರ್ಗಾದೇವಿಯ ಸೇವೆಗಳು, ದುರ್ಗಾರ್ಚನೆ, ದೀಪ ನಮಸ್ಕಾರ, ಮಹಾಕ್ಷೇತ್ರಗಳಿಗೆ, ಚಾಮುಂಡೇಶ್ವರಿಯ ದುರ್ಗಾದೇವಿಯ ಕ್ಷೇತ್ರಗಳಿಗೆ ಸಾಧ್ಯವಾದರೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಬಹಳ ಒಳ್ಳೆಯ ದೈವಾನುಕೂಲವನ್ನು ಉಂಟು ಮಾಡ್ತದೆ ವೃಷಭರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.